ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಂಬ ವಿಜ್ಞಾನದ ಶಾಖೆಗೆ ಅತಿ ದೊಡ್ಡ ಕೊಡುಗೆ ನೀಡಿದ್ದರಲ್ಲಿ ಎರ್ವಿನ್ ಸ್ಟ್ರೋಡಿಂಜರ್ ಪ್ರಮುಖರು. 1926ರಲ್ಲಿ ಅವರು ಕಂಡುಹಿಡಿದಂತಹ ಸ್ಟ್ರೋಡಿಂಜರ್ ಈಕ್ವೇಷನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ದಿಕ್ಕನ್ನೇ ಬದಲಾಯಿಸಿತ್ತು. ಇದಕ್ಕಾಗಿ ಅವರಿಗೆ ನೊಬೆಲ್ ಬಹುಮಾನವು ಬಂದಿತ್ತು. ಈ ಎಲ್ಲಾ ಪ್ರಯೋಗಗಳ ಮೂಲ ಈ ಸ್ಟ್ರೋಡಿಂಜರ್ ಈಕ್ವೇಷನ್. ನಮ್ಮ ನಿತ್ಯ ಜೀವನದಲ್ಲಿ ನಾವು ಎಲ್ಲಾ ವಸ್ತುಗಳ ಚಲನೆಯನ್ನು ವಿವರಿಸುವುದು ಸರ್ ಐಸಾಕ್ ನ್ಯೂಟನ್ನರ ಚಲನೆಯ ನಿಯಮವನ್ನು ಉಪಯೋಗಿಸಿ. ಆದರೆ ಒಂದೇ ಸಮಯದಲ್ಲಿ ತರಂಗ ಸ್ವಭಾವ ಮತ್ತು ಪಾರ್ಟಿಕಲ್ ಸ್ವಭಾವವನ್ನು ತೋರುವ ಕ್ವಾಂಟಮ್ ಪಾರ್ಟಿಕಲ್ನ ಚಲನೆಯನ್ನು ವಿವರಿಸಲು ಸ್ಟ್ರೋಡಿಂಜರ್ ಈಕ್ವೇಷನ್ ನಿಂದ ಮಾತ್ರ ಸಾಧ್ಯ. ಸರ್ ಆಲ್ಬರ್ಟ್ ಐನ್ಸ್ಟೈನ್ ರವರ ವಿಶ್ವ ಪ್ರಸಿದ್ಧ E=mc² ಈಕ್ವೇಷನ್ಗಿಂತ ಸ್ಟ್ರೋಡಿಂಜರ್ ಈಕ್ವೇಷನ್ ಹೆಚ್ಚಿನ ಪ್ರಾಧಾನ್ಯವನ್ನು ಹೊಂದಿದೆ ಎಂದು ಹಲವು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಎರ್ವಿನ್ ಸ್ಟ್ರೋಡಿಂಜರ್ ಪ್ರಸಿದ್ಧಿಯನ್ನು ಪಡೆದಿದ್ದು ಈ ಈಕ್ವೇಷನ್ನಿಂದಾಗಿ ಅಲ್ಲ. ಅವರು ಪ್ರಸಿದ್ಧಿಯನ್ನು ಪಡೆದಿದ್ದು ಅವರ ಒಂದು ಬೆಕ್ಕಿನಿಂದಾಗಿ. ಅದುವೇ ಸ್ಟ್ರೋಡಿಂಜರ್ಸ್ ಕ್ಯಾಟ್. ಅದು ಒಂದೇ ಸಮಯದಲ್ಲಿ ಸತ್ತು ಜೀವದಲ್ಲಿಯೂ ಇರುವಂತಹ ಒಂದು ವಿಚಿತ್ರ ಬೆಕ್ಕು. ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿರುವ ಒಂದು ವಿಚಿತ್ರವಾದ ವಿಷಯವೇನೆಂದರೆ ಕ್ವಾಂಟಮ್ ಸೂಪರ್ ಪೊಸಿಷನ್. ಅಂದ್ರೆ ಕ್ವಾಂಟಮ್ ಪಾರ್ಟಿಕಲ್ಗಳಿಗೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಿತಿಯಲ್ಲಿ ಇರುವ ಸಾಮರ್ಥ್ಯವಿದೆ. ನಾವು ನಿತ್ಯ ಜೀವನದಲ್ಲಿ ಕಾಣುವ ವಸ್ತುಗಳಿಗೆ ಒಂದೇ ಸ್ಥಿತಿಯಲ್ಲಿರಲು ಮಾತ್ರ ಸಾಧ್ಯ. ಒಂದ ಇಲ್ಲಿರಬಹುದು, ಇಲ್ಲವೇ ಅಲ್ಲಿರಬಹುದು. ಒಂದ ಇದರಲ್ಲಿ ಚಲಿಸಬಹುದು, ಇಲ್ಲದಿದ್ದರೆ ಇದರಲ್ಲಿ ಚಲಿಸಬಹುದು. ಒಂದ ಎಡಕ್ಕೆ ತಿರುಗಬಹುದು, ಇಲ್ಲವೇ ಬಲಕ್ಕೆ ತಿರುಗಬಹುದು. ಆದರೆ ಕ್ವಾಂಟಮ್ ಕಣಗಳಿಗೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಳದಲ್ಲಿ ಇರುವಂತಹ ಸಾಮರ್ಥ್ಯವಿದೆ. ಒಂದೇ ಸಮಯದಲ್ಲಿ 2 ದಾರಿಗಳಲ್ಲಿ ಚಲಿಸುವಂತಹ ಸಾಮರ್ಥ್ಯವಿದೆ. ಒಂದೇ ಸಮಯದಲ್ಲಿ 2 ದಿಕ್ಕುಗಳಲ್ಲಿ ತಿರುಗುವಂತಹ ಸಾಮರ್ಥ್ಯವಿದೆ. ಇದನ್ನೇ ಕ್ವಾಂಟಮ್ ಸೂಪರ್ ಪೊಸಿಷನ್ ಎಂದು ಕರೆಯುತ್ತಾರೆ. ಈ ವಿಶ್ಲೇಷಣೆಗೆ ಸಂಬಂಧಪಟ್ಟ ಥಾಟ್ ಎಕ್ಸ್ಪೆರಿಮೆಂಟ್ ಅಂದರೆ ಚಿಂತಾ ಪ್ರಯೋಗವೇ ಈ ಸ್ಟ್ರೋಡಿಂಜರ್ಸ್ ಕ್ಯಾಟ್. ಅದರ ಪ್ರಕಾರ ಸ್ಟ್ರೋಡಿಂಜರ್ನ ಈ ಬೆಕ್ಕಿಗೆ ಒಂದೇ ಸಮಯದಲ್ಲಿ ಜೀವದಲ್ಲಿಯೂ ಮತ್ತು ಜೀವವಿಲ್ಲದೆಯೂ ಇರಲು ಸಾಧ್ಯ. ಕೇಳಲು ತುಂಬಾ ವಿಚಿತ್ರವಾಗಿದೆ ಅಲ್ಲವೇ? ಈ ವಿಚಿತ್ರದಿಂದಲೇ ಸ್ಟ್ರೋಡಿಂಜರ್ನ ಈ ಬೆಕ್ಕು ಮತ್ತು ಥಾಟ್ ಎಕ್ಸ್ಪೆರಿಮೆಂಟ್ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಈ ಥಾಟ್ ಎಕ್ಸ್ಪೆರಿಮೆಂಟ್ ವಿವಿಧ ರೀತಿಯ ವ್ಯಾಖ್ಯಾನಕ್ಕೆ ಒಳಗಾಗಿದೆ. ಇದರ ಮೇಲೆ ಅನೇಕ ಟ್ರೋಲ್ಗಳು, ಮೀಮ್ಗಳೂ ಕೂಡ ಬಂದಿದೆ. ಬಹುತೇಕರು ಈ ವಿಚಿತ್ರವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಮತ್ತು ಪ್ರಚಾರ ಮಾಡುತ್ತಾರೆ. ಹಾಗಾದ್ರೆ ಈ ಕ್ವಾಂಟಮ್ ಸೂಪರ್ ಪೊಸಿಷನ್ ಅಂದ್ರೆ ಏನು? ಸ್ಟ್ರೋಡಿಂಜರ್ನ ಈ ಬೆಕ್ಕಿಗೆ ಇದರೊಂದಿಗಿರುವ ಸಂಬಂಧವಾದರೂ ಏನು? ಸ್ಟ್ರೋಡಿಂಜರ್ ಕ್ಯಾಟ್ ಎಂಬ ಈ ಥಾಟ್ ಎಕ್ಸ್ಪೆರಿಮೆಂಟ್ನ ನಿಜವಾದ ಉದ್ದೇಶ ಏನಾಗಿತ್ತು? ನಿಜವಾಗಿಯೂ ಈ ಬೆಕ್ಕು ಒಂದೇ ಕಾಲದಲ್ಲಿ ಜೀವದಿಂದಲೂ ಜೀವವಿಲ್ಲದೆಯೂ ಇರುತ್ತದೆಯೇ ಎಂಬುದನ್ನು ಈ ದ 9 ಗ್ಲೋಬಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕ್ವಾಂಟಮ್ ಮೆಕ್ಯಾನಿಕ್ಸ್ನ ವಿಷಯ ಮೈನ್ ಸ್ಟ್ರೀಮ್ಗೆ ಬಂದಿದ್ದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಯೋಗಗಳಿಂದ. ಈ ಪ್ರಯೋಗವನ್ನು ನಾವು ಬ್ರೀಫ್ ಆಗಿ ತಿಳಿದುಕೊಳ್ಳುವ ಮತ್ತು ಇದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಬೇಕಾದಲ್ಲಿ ಕಮೆಂಟ್ ಮಾಡಿ. ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಸಿಗುವುದು ತರಂಗಗಳ ಲಕ್ಷಣ. ಉದಾಹರಣೆಗೆ, ಒಂದು ತರಂಗ ಈ ಸ್ಲಿಟ್ ನ ಕಡೆ ಚಲಿಸಿದಾಗ ಅದು ಸ್ಲಿಟ್ಗೆ ಬಡಿದು ಅದರ ಬಹುತೇಕ ಭಾಗ ಅಲ್ಲಿ ತಡೆ ಹಿಡಿಯಲ್ಪಡುತ್ತದೆ. ಆದರೆ ಆ ಸ್ಲಿಟ್ ನ ಮೂಲಕ ಹಾದು ಹೋಗುವ ತರಂಗ ಆ ಬೋರ್ಡ್ ನ ಇನ್ನೊಂದು ಬದಿಗೆ ಚಲಿಸುತ್ತದೆ. ಹೀಗೆ ಹಾದು ಹೋಗುವ ತರಂಗಕ್ಕೆ 2 ತರಂಗ ಮುಖಗಳಿವೆ. ಒಂದೊಂದು ಸ್ಲಿಟ್ ನ ಮೂಲಕ ಬರುವ ತರಂಗಕ್ಕೆ ಒಂದೊಂದು ತರಂಗ ಮುಖಗಳಿವೆ. ಈ ಹೊಸ ತರಂಗ ಮುಖಗಳು ಪರಸ್ಪರ ಇಂಟರ್ಫಿಯರ್ ಆಗುವಾಗ ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಲಭಿಸುತ್ತದೆ. ನೀರಿನ ತರಂಗದಲ್ಲೂ 2 ತರಂಗಗಳಿದ್ದಲ್ಲಿ ಅಲ್ಲಿಯೂ ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅನ್ನು ಕಾಣಬಹುದು. ಈ ಇಂಟರ್ಫರೆನ್ಸ್ ಪ್ಯಾಟರ್ನ್ ಸಿಗುವುದರಿಂದಲೇ ಬೆಳಕು ಒಂದು ತರಂಗ ಎಂದು ತೀರ್ಮಾನಿಸಲಾಗಿತ್ತು. ಪ್ರಕಾಶದ ಬದಲಾಗಿ ಎಲೆಕ್ಟ್ರಾನ್ಗಳನ್ನು ಉಪಯೋಗಿಸಿ ಇದೇ ಪ್ರಯೋಗವನ್ನು ನಡೆಸಿದಾಗ ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಲಭ್ಯವಾಗಿತ್ತು. ಇದರಿಂದ ಎಲೆಕ್ಟ್ರಾನ್ಗಳಿಗೂ ತರಂಗ ಸ್ವಭಾವವಿದೆ ಎಂದು ನಮಗೆ ಅರಿವಾಗಿತ್ತು. ಎಲೆಕ್ಟ್ರಾನ್ ನಂತಹ ಕ್ವಾಂಟಮ್ ಕಣಗಳಿಗೂ ಕೂಡ ತರಂಗ ಸ್ವಭಾವವಿದೆ ಎಂದು ಅತ್ಯಂತ ಸ್ಪಷ್ಟವಾಗಿ ವಿವರಿಸುವಲ್ಲಿ ಎರ್ವಿನ್ ಸ್ಟ್ರೋಡಿಂಜರ್ ಕಂಡುಹಿಡಿದ ವೇವ್ ಮೆಕ್ಯಾನಿಕ್ಸ್ ಮತ್ತು ಸ್ಟ್ರೋಡಿಂಜರ್ ಈಕ್ವೇಷನ್ ನಿಂದ ಸಾಧ್ಯವಾಗಿತ್ತು. ಆದರೆ ಎಲೆಕ್ಟ್ರಾನ್ ಎಂಬುದು ಒಂದು ನಿಶ್ಚಿತ ಭಾರವಿರುವ ಕಣವೆಂದು ನಮಗೆ ಸ್ಪಷ್ಟವಾಗಿ ತಿಳಿದಿದೆ. ಆದ್ದರಿಂದ ಅದು ಏಕೆ ತರಂಗದ ರೀತಿ ವರ್ತಿಸುತ್ತಿದೆ ಎಂಬ ಪ್ರಶ್ನೆ ಉತ್ತರವಿಲ್ಲದೆ ಉಳಿದಿತ್ತು. ಇದನ್ನು ಪರೀಕ್ಷಿಸಲು ಎಲೆಕ್ಟ್ರಾನ್ನ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಲ್ಲಿ ಏಕಕಾಲಕ್ಕೆ ಒಂದೇ ಎಲೆಕ್ಟ್ರಾನ್ ಅನ್ನು ಬಿಡಲಾಯಿತು. ಆ ಒಂದು ಎಲೆಕ್ಟ್ರಾನ್ ಸ್ಕ್ರೀನ್ ಅನ್ನು ದಾಟಿದ ನಂತರವೇ ನಂತರದ ಎಲೆಕ್ಟ್ರಾನ್ ಅನ್ನು ಬಿಡಲಾಯಿತು. ಹೀಗೆ ತುಂಬಾ ಸಮಯ ಒಂದೊಂದೇ ಎಲೆಕ್ಟ್ರಾನ್ ಬಿಟ್ಟ ನಂತರ ಸ್ಕ್ರೀನ್ ನಲ್ಲಿ ಎಲೆಕ್ಟ್ರಾನ್ ಬಡಿದ ಸ್ಥಾನವನ್ನು ಪರಿಶೀಲಿಸಿದಾಗ ಮತ್ತೆ ಸಿಕ್ಕಿದ್ದು ಅದೇ ಇಂಟರ್ಫರೆನ್ಸ್ ಪ್ಯಾಟರ್ನ್. ಆದರೆ ಗಮನಿಸಬೇಕಾದ ಅಂಶವೇನೆಂದರೆ ಇಲ್ಲಿ ಏಕಕಾಲಕ್ಕೆ ಒಂದೇ ಎಲೆಕ್ಟ್ರಾನ್ ಅನ್ನು ನಾವು ಬಿಡುತ್ತೇವೆ. ಅದಕ್ಕೆ ಏಕಕಾಲಕ್ಕೆ ಒಂದೇ ಸ್ಲಿಟ್ ನ ಮೂಲಕ ಮಾತ್ರ ಹಾದು ಹೋಗಲು ಸಾಧ್ಯ. ಆ ಸಮಯದಲ್ಲಿ ಮತ್ತೊಂದು ಸ್ಲಿಟ್ ನಲ್ಲಿ ತರಂಗಗಳು ಬರುತ್ತಿರುವುದಿಲ್ಲ. ಆದ್ದರಿಂದ ಒಂದೇ ಸ್ಲಿಟ್ ನಲ್ಲಿ ಮಾತ್ರ ಹಾದು ಹೋಗುವ ಎಲೆಕ್ಟ್ರಾನ್ಗೆ ಇಂಟರ್ಫಿಯರ್ ಆಗಲು ಅದೇ ಸಮಯದಲ್ಲಿ
ಬೇರೊಂದು ತರಂಗಮುಖ ಅಲ್ಲಿ ಇಲ್ಲ. ಆದರೆ ಈ ಸಂದರ್ಭದಲ್ಲೂ ಕೂಡ ಬೋರ್ಡ್ನ ಮೇಲೆ ಹೇಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಸಿಗುತ್ತಿದೆ ಎಂಬುದೇ ಮುಂದಿನ ಪ್ರಶ್ನೆಯಾಗಿ ಉಳಿಯಿತು. ಮುಂದೆ ಕ್ವಾಂಟಮ್ ತರಂಗಗಳು ನೀರಿನ ತರಂಗಗಳು ಅಥವಾ ಶಬ್ದ ತರಂಗಗಳ ರೀತಿ ಒಂದು ಫಿಸಿಕಲ್ ರೂಪ ನೀಡಬಹುದಾದಂತಹ ತರಂಗ ಅಲ್ಲ, ಬದಲಾಗಿ ಅದೊಂದು ಸಾಧ್ಯತಾ ತರಂಗಗಳು ಎನ್ನುವ ಆಶಯವನ್ನು ಮ್ಯಾಕ್ಸ್ ಬೋರ್ನ್ ಎಂಬ ವಿಜ್ಞಾನಿ 1926ರಲ್ಲಿ ಮುನ್ನೆಲೆಗೆ ತಂದಿದ್ರು. ಹೀಗೆ ಪ್ರೊಬ್ಯಾಬಿಲಿಟಿ ಎನ್ನುವ ವಿಷಯ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ವಿಷಯದಲ್ಲಿ ಮುನ್ನೆಲೆಗೆ ಬಂದಿತ್ತು. ಈ ಪ್ರೊಬ್ಯಾಬಿಲಿಟಿಯನ್ನು ಉಪಯೋಗಿಸಿ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ನಲ್ಲಿ ಒಂದೊಂದು ಹೊಸ ಎಲೆಕ್ಟ್ರಾನ್ ಅನ್ನು ಬಿಟ್ಟಾಗ ಅದು ಹೇಗೆ ಇಂಟರ್ಫರೆನ್ಸ್ಗಳನ್ನು ನಿರ್ಮಿಸುತ್ತಿದೆ ಎಂದು ನಮ್ಮ ಮೆದುಳಿಗೆ ಅರ್ಥವಾಗುವಂತೆ ವಿವರಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರಕಾರ ಇದು ನಮ್ಮ ಮೆದುಳನ್ನು ಉಪಯೋಗಿಸಿ ಕ್ವಾಂಟಮ್ ಸಿದ್ಧಾಂತವನ್ನು ಅರ್ಥೈಸಬಹುದಾದ ಗರಿಷ್ಠ ಮಟ್ಟ. ಈ ಸಾಧ್ಯತಾ ತರಂಗ ಎಂಬ ಆಶಯವನ್ನು ಮೀರಿ ಸಾಮಾನ್ಯ ಜನರಿಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಅರ್ಥೈಸುವುದು ಕಷ್ಟ ಸಾಧ್ಯ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಹುತೇಕ ಗಣಿತೀಯ ಲೆಕ್ಕಾಚಾರಗಳನ್ನು ಆಧರಿಸಿಯೇ ಮುಂದೆ ಸಾಗುತ್ತಿದೆ. ಈ ಗಣಿತೀಯ ಲೆಕ್ಕಾಚಾರಗಳ ನಿಜವಾದ ಅರ್ಥವನ್ನು ಬಯಲಿಗೆಳೆಯಲು ಹಲವು ಪ್ರಯತ್ನಗಳು ನಡೆದಿವೆ. ಇದರ ಫಲವಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹಲವಾರು ವ್ಯಾಖ್ಯಾನಗಳು ಒದಗಿ ಬಂದಿವೆ. ಇವುಗಳಲ್ಲಿ ಒಪ್ಪಬಹುದಾದಂತಹ ಇಂಟರ್ಪ್ರಿಟೇಷನ್ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್. 1925-27ರ ಕಾಲಘಟ್ಟದಲ್ಲಿ ನೀಲ್ಸ್ ಬೋರ್ ಮತ್ತು ವರ್ನರ್ ಹೈಸನ್ಬರ್ಗ್ ಎಂಬ ಇಬ್ಬರು ವಿಜ್ಞಾನಿಗಳು ಸೇರಿ ಈ ವ್ಯಾಖ್ಯಾನವನ್ನು ಸಂಶೋಧಿಸಿದ್ದಾರೆ. ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ಅನೇಕ ಆಶಯಗಳನ್ನು ಹೊಂದಿದೆ. ಶ್ರೋಡಿಂಗರ್ ವೇವ್ ಮೆಕ್ಯಾನಿಕ್ಸ್, ಶ್ರೋಡಿಂಗರ್ನ ವೇವ್ ಈಕ್ವೇಷನ್, ಮ್ಯಾಕ್ಸ್ ಬೋರ್ನ ಪ್ರೊಬಬಿಲಿಟಿ ಆಶಯಗಳು ಮತ್ತು ವೇವ್ ಫಂಕ್ಷನ್ ಕೊಲ್ಯಾಪ್ಸ್ ಎಂಬ ಆಶಯಗಳು ಇದರ ಭಾಗವಾಗಿದೆ. ಆದರೆ ಈ ಇಂಟರ್ಪ್ರಿಟೇಷನ್ನ ಅತಿದೊಡ್ಡ ಹೈಲೈಟ್ ಕ್ವಾಂಟಮ್ ಸೂಪರ್ ಪೊಸಿಷನ್ ಎಂಬ ಆಶಯವಾಗಿದೆ. ಈ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ಮ್ಯಾಕ್ಸ್ ಬೋರ್ನ ಸಾಧ್ಯತಾ ತರಂಗದ ಥಿಯರಿಯನ್ನು ಒಂದು ಹೆಜ್ಜೆ ಮುನ್ನೆಲೆಗೆ ತಂದಿತ್ತು. ಅದೇನೆಂದರೆ, ಸಾಧ್ಯತಾ ತರಂಗವನ್ನು ಉಪಯೋಗಿಸಿ ಒಂದು ಎಲೆಕ್ಟ್ರಾನ್ ಇರಬಹುದು ಎಂದು ಹೇಳಲಾದ ಭಾಗದಲ್ಲಿ ಆ ಎಲೆಕ್ಟ್ರಾನ್ ಒಂದೇ ಸಮಯದಲ್ಲಿ ಎಲ್ಲದಿರಲು ಸಾಧ್ಯವಿದೆ ಎಂಬುದನ್ನು ಈ ಇಂಟರ್ಪ್ರಿಟೇಷನ್ ಪ್ರತಿಪಾದಿಸುತ್ತದೆ. ಅಂದರೆ ಒಂದು ಎಲೆಕ್ಟ್ರಾನ್ಗೆ ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಇರುವ ಸಾಮರ್ಥ್ಯವಿದೆ. ಅಲ್ಲದೆ ಒಂದು ಎಲೆಕ್ಟ್ರಾನ್ನ ಸ್ಥಾನ ಮಾತ್ರವಲ್ಲ, ಹಲವು ಸ್ವಭಾವಗಳನ್ನು ಇದು ನಿಯಂತ್ರಿಸುತ್ತದೆ. ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ನ ಪ್ರಕಾರ ಆ ಎಲ್ಲಾ ಸಾಧ್ಯತೆಗಳನ್ನು ಸೂಚಿಸುವ ಎಲ್ಲಾ ಸ್ವಭಾವಗಳು ಆ ಕಣಗಳಿಗೆ ಒಂದೇ ಸಮಯದಲ್ಲಿ ಇರುತ್ತದೆ. ಆದರೆ ನಾವು ವಿವರಿಸುವಾಗ ಅವುಗಳಲ್ಲಿ ಒಂದು ಸ್ವಭಾವವನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ. ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಎಲೆಕ್ಟ್ರಾನ್ಗಳ ಒಂದು ಸ್ವಭಾವವೆಂದರೆ ಅವುಗಳ ಸ್ಪಿನ್ ಅಥವಾ ತಿರುಗುವಿಕೆ. ಒಂದು ಎಲೆಕ್ಟ್ರಾನ್ ಬಲಕ್ಕೆ ಅಥವಾ ಎಡಕ್ಕೆ ತಿರುಗಬಹುದು. ಒಂದು ಎಲೆಕ್ಟ್ರಾನ್ ಎಡಕ್ಕೆ ತಿರುಗುವ ಸಾಧ್ಯತೆ 50% ಇದೆ ಮತ್ತು ಬಲಕ್ಕೆ ತಿರುಗುವ ಸಾಧ್ಯತೆಯೂ ಕೂಡ 50% ಇದೆ. ಆದರೆ ನಾವದನ್ನು ವಿವರಿಸುವಾಗ ಯಾವುದಾದರೂ ಒಂದು ಸ್ಪಿನ್ ಮಾತ್ರ ಇರುತ್ತದೆ. ಅಲ್ಲಿ ತುಂಬಾ ಎಲೆಕ್ಟ್ರಾನ್ಗಳಿದ್ದರೆ ಅವುಗಳಲ್ಲಿ ಅರ್ಧದಷ್ಟು ಎಡಕ್ಕೆ ತಿರುಗಿದರೆ ಮತ್ತರ್ಧದಷ್ಟು ಬಲಕ್ಕೆ ತಿರುಗುತ್ತದೆ. ಆದರೆ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ನ ಪ್ರಕಾರ ನಾವು ವೀಕ್ಷಿಸುವ ತನಕ ಒಂದು ಎಲೆಕ್ಟ್ರಾನ್ ಒಂದೇ ಸಮಯದಲ್ಲಿ ಎಡಕ್ಕೂ ಬಲಕ್ಕೂ ಚಲಿಸುತ್ತಿರುತ್ತದೆ. ಅಂದ್ರೆ ಆ ಎಲೆಕ್ಟ್ರಾನ್ನ ತಿರುಗುವಿಕೆ ಎಡಕ್ಕೂ ಮತ್ತು ಬಲಕ್ಕೂ ಇರುವ ಸಮ್ಮಿಶ್ರಣವಾಗಿದೆ. ನಾವು ಗಮನಿಸುವಾಗ ಮಾತ್ರ ಅದರಲ್ಲಾವುದಾದರೂ ಒಂದು ತಿರುಗುವಿಕೆಯನ್ನು ಎಲೆಕ್ಟ್ರಾನ್ ನಮಗೆ ತೋರಿಸುತ್ತದೆ. ನಮ್ಮ ನಿತ್ಯ ಜೀವನದಲ್ಲಿನ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಿಮಗೆ ಈ ವಿಚಿತ್ರ ಅರ್ಥವಾಗಬಹುದು. ನಾವು ಒಂದು ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಒಂದು ಬಾಕ್ಸ್ನ ಒಳಗೆ ಹಾಕಿ ಆ ಬಾಕ್ಸ್ ಅನ್ನು ಸರಿಯಾಗಿ ಅಲ್ಲುಗಾಡಿಸುತ್ತೇವೆ. ಈಗ ನೀವು ಆ ಬಾಕ್ಸ್ ಅನ್ನು ತೆಗೆದು ನೋಡಿದ್ರೆ ಅದರಲ್ಲಿರುವ ಕಾಯಿನ್ ನ ಸ್ಥಿತಿ ಹೆಡ್ ಅಥವಾ ಟೈಲ್ ಆಗಿರಬಹುದು. ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಪ್ರಕಾರ ನಾವು ತೆರೆದು ನೋಡುವ ಮುಂಚಿತವಾಗಿ ಆ ಕಾಯಿನ್ ಒಂದೇ ಸಮಯದಲ್ಲಿ ಹೆಡ್ ಮತ್ತು ಟೈಲ್ ಎರಡೂ ಕೂಡ ಆಗಿರುತ್ತದೆ. ನಾವು ತೆರೆದು ನೋಡಿದಾಗ ಮಾತ್ರ ಅದು ಹೆಡ್ ಅಥವಾ ಟೈಲ್ಗೆ ಬದಲಾಗುತ್ತದೆ. ಈ ಕಾಯಿನ್ ನ ಕೇಸಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಪ್ರಸ್ತುತ ಎನಿಸಬಹುದು. ಅಂದ್ರೆ ಆ ಕಾಯಿನ್ ತೆರೆದು ನೋಡುವ ಮುಂಚಿತವಾಗಿಯೇ ಹೆಡ್ಸ್ ಆರ್ ಟೈಲ್ಸ್ಗೆ ಬಂದಿರಬಹುದು. ಆದರೆ ಕ್ವಾಂಟಮ್ ಕಣದ ಗುಣಲಕ್ಷಣವನ್ನು ವಿವರಿಸುವ ಸಲುವಾಗಿ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ನಲ್ಲಿ ಆ ಕಾಯಿನ್ ಒಂದೇ ಸಮಯದಲ್ಲಿ ಹೆಡ್ಸ್ ಮತ್ತು ಟೈಲ್ಸ್ ಆಗಿರಲು ಸಾಧ್ಯವಿದೆ ಎಂದು ಹೇಳಲಾಗಿದೆ. ಸ್ಪಷ್ಟವಾಗಿ ಹೇಳುವುದಾದರೆ, ಒಂದು ಕ್ವಾಂಟಮ್ನ ಕಣ ಅಲ್ಲಿಯೂ ಇಲ್ಲಿಯೂ ಇರುವ ಎರಡೂ ಸಾಧ್ಯತೆಗಳನ್ನು ಹೊಂದಿರುವುದರಿಂದ ನಾವು ಗಮನಿಸುವ ಮುಂಚಿತವಾಗಿ ಅದು ಅಲ್ಲಿಯೂ ಇಲ್ಲಿಯೂ ಇರುವ ಸಾಧ್ಯತೆ ಇರುತ್ತದೆ. ಒಂದು ಕಣ ಎಡಕ್ಕೂ ಬಲಕ್ಕೂ ತಿರುಗುವ ಸಮಾನವಾದ ಅವಕಾಶ ಇರುವುದರಿಂದ ಅದು ಒಂದೇ ಸಮಯದಲ್ಲಿ ಎರಡೂ ದಿಕ್ಕಿನಲ್ಲಿ ತಿರುಗುತ್ತದೆ. ಅಂದರೆ ಒಂದು ಕ್ವಾಂಟಮ್ ಕಣದ ಸ್ಥಿತಿಯ ಒಂದು ಸಾಧ್ಯತೆಯನ್ನು ಅದರ ಬೇರೆ ಬೇರೆ ಸಾಧ್ಯತೆಗಳ ಮೊತ್ತವಾಗಿ ಲೆಕ್ಕ ಹಾಕಬಹುದು. ಇದುವೇ ಸೂಪರ್ ಪೊಸಿಷನ್ ಎಂಬ ಸ್ಥಿತಿಯಾಗಿದೆ. ಆದರೆ ನಾವು ಗಮನಿಸಿದಾಗ ಈ ಸೂಪರ್ ಪೊಸಿಷನ್ ಸ್ಥಿತಿ ಇಲ್ಲವಾಗುತ್ತದೆ. ನಂತರದಲ್ಲಿ ಅದಕ್ಕೆ ಯಾವುದಾದ್ರು ಒಂದು ಸ್ಥಿತಿ ಮಾತ್ರ ಇರುತ್ತದೆ. ಈ ಅಭಿವ್ಯಕ್ತಿಯ ಆಧಾರವಾಗಿ ಒಂದೊಂದು ಎಲೆಕ್ಟ್ರಾನ್ ಅನ್ನು ಉಪಯೋಗಿಸಿ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅನ್ನು ನಡೆಸಿದಾಗ ಆ ಎಲೆಕ್ಟ್ರಾನ್ ಒಂದೇ ಸಮಯದಲ್ಲಿ ಎರಡೂ ಸ್ಲಿಟ್ ನ ಮೂಲಕ ಹಾದು ಹೋಗಿ ಸ್ವಯಂ ಇಂಟರ್ಫರೆನ್ಸ್ಗೆ ಒಳಪಟ್ಟು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅನ್ನು ನೀಡುತ್ತದೆ ಎಂಬುದು
ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ನ ಆಶಯವಾಗಿದೆ. ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಕುರಿತಂತೆ ಈ ರೀತಿಯ ವಿವರಣೆಗಳನ್ನು ಸ್ಟ್ರೋಡಿಂಜರ್ ಒಪ್ಪಲು ಸಿದ್ಧವಿರಲಿಲ್ಲ. ತನ್ನ ವೇವ್ ಮೆಕ್ಯಾನಿಕ್ಸ್ ಮತ್ತು ಸ್ಟ್ರೋಡಿಂಜರ್ ಈಕ್ವೇಷನ್ಗೆ ಈ ರೀತಿಯ ಸಾಧ್ಯತಾ ಸ್ವಭಾವವನ್ನು ನೀಡುವುದು ಅವರಿಗೆ ಇಷ್ಟವಿರಲಿಲ್ಲ. ಐ ಡು ನಾಟ್ ಲೈಕ್ ಇಟ್. ಐ ಆಮ್ ಸಾರಿ ದಟ್ ಐ ಎವರ್ ಹ್ಯಾಡ್ ಎನಿಥಿಂಗ್ ಟು ಡೂ ವಿತ್ ಇಟ್. ನನಗೆ ಇಷ್ಟವಾಗಲಿಲ್ಲ, ಅದರ ಭಾಗವಾಗಿರುವುದಕ್ಕೆ ನನಗೆ ದುಃಖವಾಗ್ತಾ ಇದೆ ಎಂದು ಈ ವಿಷಯದ ಬಗ್ಗೆ ಅವರೇ ಸ್ವತಃ ಉದ್ಗರಿಸಿದ್ರು. ತನಗೆ ನೊಬೆಲ್ ಬಹುಮಾನವನ್ನು ತಂದುಕೊಟ್ಟಂತಹ ಒಂದು ಈಕ್ವೇಷನ್ ಅನ್ನು ಸಾಧ್ಯತೆ ಅಥವಾ ಪ್ರೊಬ್ಯಾಬಿಲಿಟಿಯೊಂದಿಗೆ ಜೋಡಿಸಿದ್ದರ ನಿರಾಸೆಯನ್ನು ಅವರು ಈ ಮೂಲಕ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಸಾಧ್ಯತೆಗಳನ್ನು ತೋರುವ ವಿಚಿತ್ರ ಸ್ವಭಾವ ಕ್ವಾಂಟಮ್ ಕಣಗಳಿಗೆ ಒಂದೇ ಸಮಯದಲ್ಲಿ ಇರುತ್ತದೆ ಎಂಬ ಸೂಪರ್ ಪೊಸಿಷನ್ ಆಶಯವನ್ನು ಅವರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ಅನ್ನು ಹೀಯಾಳಿಸಲು ಮತ್ತು ಅದು ಎಷ್ಟು ದೊಡ್ಡ ಅಸಂಬದ್ಧವೆಂದು ಪ್ರೂವ್ ಮಾಡಲು ಅವರು ಕಂಡುಹಿಡಿದ ಚಿಂತಾ ಪ್ರಯೋಗವೇ ಈ ಸ್ಟ್ರೋಡಿಂಜರ್ಸ್ ಕ್ಯಾಟ್. ಬಹುತೇಕ ಇದೇ ಸಮಯದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ವಿರೋಧಿಸಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ತನ್ನ EPR ಪ್ಯಾರಾಡಾಕ್ಸ್ ಹಿಡನ್ ವೇರಿಯೇಬಲ್ ಥಿಯರಿಯೊಂದಿಗೆ ಮುನ್ನೆಲೆಗೆ ಬಂದಿದ್ರು. ಅಂದು EPR ಪೇಪರ್ಗೆ ಸಪೋರ್ಟಿವ್ ಆಗಿ ಸ್ಟ್ರೋಡಿಂಜರ್ ಕ್ಯಾಟ್ ಅನ್ನು ಮುನ್ನೆಲೆಗೆ ತರಲಾಗಿತ್ತು. ಆ ಕಾಲಘಟ್ಟಕ್ಕೆ ಐನ್ಸ್ಟೀನ್ ಮತ್ತು ಸ್ಟ್ರೋಡಿಂಜರ್ರ ಮಧ್ಯೆ ಅನೇಕ ಮಹತ್ವದ ಚರ್ಚೆಗಳು ನಡೆದಿದ್ದವು. ಇನ್ನು ನಾವು ಈ ಸ್ಟ್ರೋಡಿಂಜರ್ಸ್ ಕ್ಯಾಟ್ ಎಂಬ ಚಿಂತಾ ಪ್ರಯೋಗವೇನೆಂದು ನೋಡೋಣ. ಒಂದು ಧಾತುವಿನ ರೇಡಿಯೋ ಆಕ್ಟಿವಿಟಿ ಎಂಬುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಪರಿಧಿಯೊಳಗೆ ಬರುವ ಒಂದು ಗುಣಲಕ್ಷಣ. ಒಂದು ರೇಡಿಯೋ ಆಕ್ಟಿವ್ ಧಾತುವಿನ ಒಳಗಿಂದ ಒಂದು ಆಟಮ್ ಡಿಕೆ ಹೊಂದಿ ಹೊರಬಂದು ರೇಡಿಯೇಷನ್ ಅನ್ನು ಉಂಟು ಮಾಡುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಸಾಧ್ಯತೆಯನ್ನು ಅವಲಂಬಿಸಿದ ಒಂದು ವಿಚಾರ. ಉದಾಹರಣೆಗೆ ನಾವು 100 ಗ್ರಾಂ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಥವಾ ಧಾತುವನ್ನು ತೆಗೆದುಕೊಂಡರೆ ಮುಂದಿನ 1 ಗಂಟೆಯ ಒಳಗೆ ಆ ಧಾತುವಿನಿಂದ ಆಟಮ್ ಒಂದು ಹೊರಬಂದು ರೇಡಿಯೇಷನ್ ಬಿಡುಗಡೆ ಮಾಡುವ ಸಾಧ್ಯತೆ 50% ಎಂದು ಭಾವಿಸಿದರೆ, ಆ 1 ಗಂಟೆಯೊಳಗೆ ಅದು ಡಿಕೆ ಆಗದಿರುವ ಸಾಧ್ಯತೆಯೂ ಕೂಡ 50% ಆಗಿದೆ. ನೇರವಾಗಿ ಹೇಳುವುದಾದರೆ ಆ ಧಾತುವಿನಿಂದ ರೇಡಿಯೇಷನ್ ಬರುವ ಮತ್ತು ಬರದಿರುವ ಸಾಧ್ಯತೆ 50-50%. ಈಗ ನಾವು ಈ 100 ಗ್ರಾಂ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನು ಒಂದು ಕಬ್ಬಿಣದ ಬಾಕ್ಸ್ನ ಒಳಗೆ ಇಡುತ್ತೇವೆ. ಅದರೊಂದಿಗೆ ರೇಡಿಯೇಷನ್ ಬಿಡುಗಡೆಯಾದರೆ ಅದನ್ನು ಸೆನ್ಸ್ ಮಾಡಿ ಕೆಲಸ ಮಾಡುವ ಒಂದು ಸರ್ಕ್ಯೂಟ್ ಮತ್ತು ಒಂದು ಸುತ್ತಿಗೆಯನ್ನು ಇಡುತ್ತೇವೆ. ಈ ಸುತ್ತಿಗೆಯ ಕೆಳಗೆ ಒಂದು ಗಾಜಿನ ಬಾಕ್ಸ್ನಲ್ಲಿ ವಿಷ ದ್ರಾವಣವನ್ನು ಇಡಲಾಗಿದೆ. ಈ ಸಿಸ್ಟಮ್ ಡಿಸ್ಟರ್ಬ್ ಆಗದಂತೆ ಒಂದು ಬೆಕ್ಕನ್ನು ಆ ಪೆಟ್ಟಿಗೆಯ ಒಳಗೆ ಇಡುತ್ತೇವೆ. ಎಲ್ಲಾದರೂ ಆ ರೇಡಿಯೋ ಆಕ್ಟಿವ್ ಧಾತು ರೇಡಿಯೇಷನ್ ಅನ್ನು ಬಿಡುಗಡೆ ಮಾಡಿದ್ರೆ ಆ ಸೆನ್ಸರ್ ಸರ್ಕ್ಯೂಟ್ ಅದನ್ನು ಗುರುತಿಸುತ್ತದೆ ಮತ್ತು ಸರ್ಕ್ಯೂಟ್ ವರ್ಕ್ ಆಗುತ್ತದೆ. ಸುತ್ತಿಗೆ ಬೀಳುತ್ತದೆ, ವಿಷ ಹೊರಕ್ಕೆ ಬರುತ್ತದೆ ಮತ್ತು ಆ ಬೆಕ್ಕು ಸಾಯುತ್ತದೆ. ರೇಡಿಯೇಷನ್ ಹೊರಕ್ಕೆ ಬರದಿದ್ದರೆ ಇದಾವುದೂ ನಡೆಯುವುದಿಲ್ಲ ಮತ್ತು ಆ ಬೆಕ್ಕು ಜೀವಂತವಾಗಿರುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆ ಬೆಕ್ಕಿನ ಸ್ಥಿತಿ ಆ ರೇಡಿಯೋ ಆಕ್ಟಿವ್ ಧಾತುವಿನಲ್ಲಿರುವ ಆಟಮ್ನ ಸ್ಥಿತಿಯೊಂದಿಗೆ ಎಂಟ್ಯಾಂಗಲ್ಡ್ ಆಗಿದೆ ಅಥವಾ ಒಂದನ್ನೊಂದು ಅವಲಂಬಿಸಿದೆ. ನಾವು ಈ ಪೆಟ್ಟಿಗೆಯನ್ನು 1 ಗಂಟೆಗಳ ಕಾಲ ಮುಚ್ಚಿ ನಂತರ ತೆರೆದು ನೋಡುತ್ತೇವೆ ಎಂದಿಟ್ಟುಕೊಳ್ಳೋಣ. 1 ಗಂಟೆಯೊಳಗೆ ರೇಡಿಯೇಷನ್ ಹೊರಬರುವ ಸಾಧ್ಯತೆ 50% ಆಗಿದೆ. ಹಾಗೆಯೇ ಆ ಬೆಕ್ಕು ಸತ್ತಿರುವ ಸಾಧ್ಯತೆಯೂ ಕೂಡ 50% ಆಗಿದೆ. ಹಾಗೆಯೇ ಆ ಬೆಕ್ಕು ಜೀವಂತವಾಗಿರುವ ಸಾಧ್ಯತೆ ಮತ್ತು ರೇಡಿಯೇಷನ್ ಬಿಡುಗಡೆಯಾಗಿರದ ಸಾಧ್ಯತೆಯೂ ಕೂಡ 50% ಆಗಿದೆ. ಆದರೆ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ನ ಪ್ರಕಾರ ಆ 1 ಗಂಟೆಯಲ್ಲಿ ಡಿಕೆ ಆಗುವ ಮತ್ತು ಆಗದಿರುವ ಸಾಧ್ಯತೆ 50-50%. ಆದ್ದರಿಂದ ಅದರಲ್ಲಿರುವ ಆಟಮ್ ಡಿಕೆ ಆಗುವ ಮತ್ತು ಆಗದಿರುವ ಒಂದು ಸೂಪರ್ ಪೊಸಿಷನ್ ಸ್ಥಿತಿಯಲ್ಲಿರಬೇಕು ಎಂದು ಆಗಿರುತ್ತದೆ. ಅದರ ಪ್ರಕಾರ ನಾವು ಪೆಟ್ಟಿಗೆಯನ್ನು ತೆರೆಯುವಾಗ ಮಾತ್ರ ಆ ಆಟಮ್ ಯಾವುದಾದರೂ ಒಂದು ಸ್ಥಿತಿಯನ್ನು ಸ್ವೀಕರಿಸುತ್ತದೆ. ಇದರ ಮುಂದುವರೆದ ಭಾಗವೆಂಬಂತೆ ಆ ಆಟಮ್ಗೆ ಎಂಟ್ಯಾಂಗಲ್ ಆಗಿರುವ ಆ ಬೆಕ್ಕು ಕೂಡ 1 ಗಂಟೆಯಲ್ಲಿ ಸತ್ತಿರುವ ಮತ್ತು ಜೀವಿಸಿರುವ ಒಂದು ಸೂಪರ್ ಪೊಸಿಷನ್ ಸ್ಥಿತಿಯಲ್ಲಿರಬೇಕು. ಆ ಪೆಟ್ಟಿಗೆಯನ್ನು ತೆರೆಯುವಾಗ ಮಾತ್ರ ಆ ಬೆಕ್ಕು ಸಾಯುವುದು ಅಥವಾ ಜೀವಿಸುವುದು ಎಂದಾಗುತ್ತದೆ. ಆ ಬೆಕ್ಕಿನ ಸ್ಥಿತಿ ಈ ಆಟಮ್ನ ಸ್ಥಿತಿಯೊಂದಿಗೆ ಸಂಬಂಧಿಸಿದ್ದು ಇದಕ್ಕೆ ಕಾರಣವಾಗಿದೆ. ಜೀವವಿರುವ ಬೆಕ್ಕಿಗೆ ಒಂದೇ ಸಮಯದಲ್ಲಿ ಸತ್ತು ಮತ್ತು ಜೀವದಿಂದ ಇರಲು ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಕಾರಣ ಒಮ್ಮೆ ಸತ್ತು ಹೋದ ಬೆಕ್ಕಿಗೆ ಮತ್ತೆ ಜೀವ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಈ ಬೆಕ್ಕಿಗೆ 1 ಗಂಟೆಗಳ ಕಾಲ ಸತ್ತು ಜೀವಿಸಿಯೂ ಇರಲು ಮತ್ತು ನಾವು ಪೆಟ್ಟಿಗೆಯನ್ನು ತೆರೆದಾಗ ಯಾವುದಾದರೊಂದು ಸ್ಥಿತಿಗೆ ಬರಲು ಸಾಧ್ಯವಿಲ್ಲ. ಅದೇ ಕಾರಣದಿಂದ ಒಂದು ಆಟಮ್ ಡಿಕೆ ಆಗಲು 50-50 ಚಾನ್ಸ್ ಇದ್ದರೆ ಅದು ಒಂದೇ ಸಮಯದಲ್ಲಿ ಡಿಕೆ ಆಗುವ ಮತ್ತು ಆಗದಿರುವ ಸೂಪರ್ ಪೊಸಿಷನ್ ಸ್ಥಿತಿಯಲ್ಲಿರುವುದು ಮಹಾಮೂರ್ಖತನ ಎಂಬುದನ್ನು ಪ್ರೂವ್ ಮಾಡುವುದು ಸ್ಟ್ರೋಡಿಂಜರ್ ಕ್ಯಾಟ್ ಎಂಬ ಚಿಂತಾ ಪ್ರಯೋಗದ ನಿಜವಾದ ಉದ್ದೇಶವಾಗಿತ್ತು. ಅಲ್ಲದೆ ಸತ್ತ ಬೆಕ್ಕಿಗೆ ಮತ್ತೆ ಜೀವ ಬರುವುದು, ಜೀವ ಮತ್ತು ಮರಣದ ನಡುವಿನ ಒಂದು ಸ್ಥಿತಿ ಸಾಧ್ಯವೆಂಬುದು, ಆ ಪೆಟ್ಟಿಗೆಯನ್ನು ತೆರೆದು ನಮ್ಮ ನೋಟದಿಂದ ನಾವು ಬೆಕ್ಕನ್ನು ಕೊಲ್ಲುವುದು ಮತ್ತು ಬದುಕುವಂತೆ ಮಾಡುವುದು, ಇದಾವುದಕ್ಕೂ ಅರ್ಥವಿಲ್ಲ. ಆದರೆ ಸಮಸ್ಯೆ ಇರುವುದು ಇದರಲ್ಲ.
ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ನಲ್ಲಿ ಹೇಳಲಾದ ಈ ಸೂಪರ್ ಪೊಸಿಷನ್ ಎಂಬ ಕ್ವಾಂಟಮ್ ಕಣಗಳ ಸ್ಥಿತಿಯನ್ನು ಅನೇಕ ಪ್ರಯೋಗಗಳು ನಂತರದಲ್ಲಿ ಸಾಬೀತುಪಡಿಸಿದೆ. ಇಂದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಕಾರ್ಯನಿರ್ವಹಿಸುವುದೇ ಈ ಸೂಪರ್ ಪೊಸಿಷನ್ ಎಂಬ ಪ್ರಿನ್ಸಿಪಾಲ್ ಅನ್ನು ಉಪಯೋಗಿಸಿ. ಅದರಂತೆ ಶ್ರೋಡಿಂಜರ್ ಕ್ಯಾಟ್ ಪ್ರಯೋಗ ಹೇಳುವಂತೆ ಈ ಸೂಪರ್ ಪೊಸಿಷನ್ ಎಂಬುದು ಒಂದು ಮೂರ್ಖತನ ಅಲ್ಲ ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ವಿರುದ್ಧವಾಗಿ ಐನ್ಸ್ಟೈನ್ ತಂದ ಸಿದ್ಧಾಂತವೇ ಹಿಡನ್ ವೇರಿಯಬಲ್ ಥಿಯರಿ. ಆದರೆ ನಂತರದಲ್ಲಿ ಈ ಹಿಡನ್ ವೇರಿಯಬಲ್ ಥಿಯರಿ ಬೆಲ್ ಇನ್ಇಕ್ವಾಲಿಟಿಯನ್ನು ಪಾಲಿಸುವುದಿಲ್ಲವಾದ್ದರಿಂದ ಅದು ಕೂಡ ತಪ್ಪೆಂದು ಪ್ರೂವ್ ಆಗಿತ್ತು. ಇದೇ ಕಾರಣಕ್ಕೆ ಕೋಪನ್ ಹ್ಯಾಗನ್ ಇಂಟರ್ಪ್ರಿಟೇಷನ್ ಇಷ್ಟು ಜನಪ್ರಿಯ ಮತ್ತು ಎಲ್ಲರೂ ಒಪ್ಪಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದ್ದು. ಸೂಪರ್ ಪೊಸಿಷನ್ ಎಂಬುದು ಪ್ರೂವ್ ಆದ ಬೆನ್ನಲ್ಲೇ ರೇಡಿಯೋ ಆಕ್ಟಿವ್ ಆಟಮ್ಗಳಿಗೆ ಒಂದೇ ಸಮಯದಲ್ಲಿ ಡಿಕೆ ಆಗುವ ಮತ್ತು ಆಗದೇ ಇರುವ ಸಾಧ್ಯತೆ ಇರುವುದು ನಿಜವೆಂದು ನಂಬಲಾಯಿತು. ಹಾಗಾದರೆ ನಮ್ಮ ಬೆಕ್ಕಿನ ಸ್ಥಿತಿ ಏನಾಗಿರಬಹುದು? ಅದಕ್ಕೆ ಒಂದೇ ಸಮಯದಲ್ಲಿ ಜೀವದಲ್ಲಿಯೂ ಮತ್ತು ಸತ್ತು ಇರಲು ಸಾಧ್ಯವಿದೆಯೇ? ನಿಜವಾದ ಪ್ರಶ್ನೆ ಇರುವುದೇ ಇಲ್ಲಿ. ಇದೇ ಕಾರಣಕ್ಕೆ ಶ್ರೋಡಿಂಜರ್ ಕ್ಯಾಟ್ ಎಂಬ ಥಾಟ್ ಎಕ್ಸ್ಪೆರಿಮೆಂಟ್ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಇಲ್ಲಿಯವರೆಗೂ ಆ ಬೆಕ್ಕಿಗೆ ನಿಜವಾಗಿಯೂ ಏನಾಗಿರಬಹುದು ಎಂದು ಉತ್ತರಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಇದಕ್ಕೆ ಉತ್ತರವನ್ನು ಹುಡುಕುವ ಸಲುವಾಗಿ ಅನೇಕರು ವಿಭಿನ್ನ ವಿವರಣೆಯನ್ನು ನೀಡಿದ್ದಾರೆ. ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಹೊಸ ಸಿದ್ಧಾಂತ ಇಂಟರ್ಪ್ರಿಟೇಷನ್ಗಳ ಉದಯಕ್ಕೆ ಕಾರಣವಾಗಿದೆ. ಅದನ್ನು ಒಂದೊಂದಾಗಿ ವಿವರಿಸಲು ಈ ವಿಡಿಯೋದ ಸಮಯ ಸಾರಲಿಕ್ಕಿಲ್ಲ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ವಿವರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ಲೈಕ್ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಕ್ರಿಯೆಯ ಮೇಲೆ ಮುಂದಿನ ವಿಡಿಯೋ ಮಾಡುವುದರ ಬಗ್ಗೆ ನಿರ್ಧರಿಸುತ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.